ಕೃಷ್ಣರಾಜಪೇಟೆ ವರದಿ. 3 ಗ್ರಾಮಗಳಲ್ಲಿ ನೂತನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉದ್ಘಾಟನೆ. ಶಾಸಕ ಎಚ್. ಟಿ. ಮಂಜು ಅವರು ತಾಲೂಕಿನ ಸಾರ್ವಜನಿಕರಿಗೆ ಸುಸಜ್ಜಿತ ವೈದ್ಯಕೀಯ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಶಾಸಕ ಎಚ್. ಟಿ. ಮಂಜು ಅವರು ಇಂದು ಬಂಡಿಹೊಳೆ, ಬೀರುವಳ್ಳಿ ಹಾಗೂ ಸೋಮನಹಳ್ಳಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಿಎಚ್ಸಿ ಕಟ್ಟಡಗಳನ್ನು ಟೇಪ್ ಕತ್ತರಿಸುವ ಮೂಲಕ ಲೋಕಾರ್ಪಣೆಗೊಳಿಸಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಂಜಿನಿಯರಿಂಗ್ ವಿಭಾಗದ ವತಿಯಿಂದ ನಿರ್ಮಾಣಗೊಂಡಿರುವ ಈ ಸುಸಜ್ಜಿತ ಕಟ್ಟಡಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಿಗೆ ತುರ್ತು ಚಿಕಿತ್ಸೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ ಸ್ಥಳೀಯವಾಗಿ ಸಿಗಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದರು. ಇದು ಹಿಂದಿನ ಸರ್ಕಾರದಲ್ಲಿ ಟೆಂಡರ್ ಆಗಿತ್ತು. ನಾರಾಯಣಗೌಡರು ಸಚಿವರಾಗಿದ್ದರು, ಬಿಜೆಪಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಕೆಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಟೆಂಡರ್ ಆಗಿತ್ತು. ನಾನು ಶಾಸಕನಾದ ನಂತರ ಬಿಲ್ಡಿಂಗು ಕಟ್ಟಲಿಕ್ಕೆ ಶುರು ಮಾಡಿ ಇವತ್ತು ಬಿಲ್ಡಿಂಗ್ ಆಗಿದೆ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಹಿಂದಿನ ಸರ್ಕಾರ ಮಾಡೋದಾದ್ಮೇಲೆ ಬಹುತೇಕ ಅನೇಕ ಕಾರ್ಯಕ್ರಮಗಳು ನೆನೆಗುದಿ ಬಿದ್ದಿದೆ. ಕಾರ್ಯಕ್ರಮಗಳು ಹಿಂದೆ ಆದರೆ ಹಣ ಬಿಡುಗಡೆ ಆಗಿಲ್ಲ ಅಂದರೆ ಆ ಕಾರ್ಯಕ್ರಮಗಳು ಪೂರ್ಣ ಆಗಲ್ಲ. ಹಾಗಾಗಿ ಯಾವುದೇ ಕಾರ್ಯಕ್ರಮ ಹಿಂದಿನ ಅವಧಿ ಆಗಿದ್ರು ಸಹ ಆ ಕಾರ್ಯಕ್ರಮನ ಮುಂದುವರಿಸಿಕೊಳ್ಳಲಿಕ್ಕೆ ಏನು ಎಲ್ಲ ರೀತಿಯ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದು ಒಬ್ಬ ಶಾಸಕನ ಜವಾಬ್ದಾರಿ. ಅದಕ್ಕೆ ಪೂರಕವಾಗಿ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ತಾವು ಹೇಳಿದ ಹಾಗೆ ಅದು ಹಳೆಯ ಹಾಸ್ಪಿಟ್ಲ್ ಇತ್ತು. ರಾಮೇಗೌಡರು ಮಾತಾಡ್ತಾ ಹೇಳಿದ್ರು, ನಿಜ, ಅಲ್ಲಿ ಏನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಕಾದಂಥ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಇವತ್ತು ಈ ಕಟ್ಟಡವನ್ನು 1,80,00,000ಕ್ಕೆ ಟೆಂಡರ್ ಮಾಡಿದ್ದಾರೆ. 1 ಕೋಟಿ ಒಂದು ಲೆಸ್ಕೋಗಿ ಟೆಂಡರ್ ದರ 1,61,00,000ಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ. ಬಹುತೇಕ ಎಲ್ಲ ವ್ಯವಸ್ಥೆ ಇದೆ. ವೈದ್ಯಾಧಿಕಾರಿಗಳ ಕೊಠಡಿ, ಆಪರೇಷನ್ ಥಿಯೇಟ್ರು, ಡೆಲಿವರಿ ರೂಮು, ಜೊತೆಗೆ ಮಕ್ಕಳ ಆರೈಕೆಗೋಸ್ಕರ ಒಂದು ಸಪ್ರೇಟ್ ವಿಭಾಗ, ಮೆಡಿಕಲ್ ಸ್ಟೋರ್ಗೆ ಒಂದು ಸಪ್ರೇಟು, ಒಂದು ಆಡಿಟೋರಿಯಮು, ಆಫೀಸು, ಎಲ್ಲ ಏನೇನು ಬೇಕು ಎಲ್ಲ, ಡ್ರೆಸ್ಸಿಂಗ್ ರೂಮು, ಲ್ಯಾಬು, ಇಂಜೆಕ್ಷನ್ ರೂಮು ಎಲ್ಲನೂ ಸಹ ಒಂದು ಪ್ರೈಮರಿ ಹಾಸ್ಪಿಟಲ್ ಬೇಕು ಎಲ್ಲ ರೀತಿಯ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಆದರೆ ಬಿಲ್ಡಿಂಗ್ ಕೊಟ್ಟರೆ ಒಂದು ಹಾಸ್ಪಿಟ್ಲು ಸಂಪೂರ್ಣ ಒಂದು ಸುವ್ಯವಸ್ಥೆ ಆಗಲ್ಲ. ಕಟ್ಟಡದ ಜೊತೆಗೆ ಅಗತ್ಯ ಸಿಬ್ಬಂದಿಗಳನ್ನೂ ಸಹ ಕೊಡಬೇಕು. ಈ ಸಂದರ್ಭದಲ್ಲಿ ನಮ್ಮ ಶ್ರೀನಿವಾಸ ರೇಣಬಲ ಹೆಸರು ಬರ್ತೆ, ಎಲ್ಲ ಪತ್ರಿಕಾ ಪತ್ರಗಳು ಇದೆ. ಅಗತ್ಯ ಸೌಲಭ್ಯಗಳು ಕೊಡಬೇಕು, ಮೂಲಭೂತ ಸಿಬ್ಬಂದಿಗಳನ್ನೂ ಸಹ ಕೊಡಬೇಕು. ಹಾಗಾಗಿ ನಾನು 3-4 ಬಾರಿ ಲೆಟರ್ ಸಹ ಬರೆದಿದ್ದೀವಿ. ಇಲ್ಲಿಗೆ 7 ಪೋಸ್ಟು ಖಾಲಿ ಇದೆ. ಲ್ಯಾಬ್ ಟೆಕ್ನಿಷಿಯನು, ಒಬ್ಬ ಫಾರ್ಮಸಿಸ್ಟು, ಡಿ ಗ್ರೂಪ್ಸು, ನರ್ಸು ಎಲ್ಲ ಬೇಕು. ಹಾಗಾಗಿ 7 ಪೋಸ್ಟ್ ಖಾಲಿ ಇದೆ. ಲೆಟ್ರೂ ಸಹ ಬರೆದಿದ್ದೀವಿ. ಮೊನ್ನೆ ನಮ್ಮ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗುಪ್ತಾ ಹತ್ರ ನಮ್ಮ ತಾಲೂಕಿನ ಸಮಗ್ರ ಆರೋಗ್ಯ ಇಲಾಖೆ ಸಮಸ್ಯೆಗಳು ಪೂರ್ಣ ಪ್ರಮಾಣದ ದಾಖಲಾತಿಗಳಿಂದ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ಅವರು ಇವತ್ತು ಸರ್ಕಾರದ ಒಂದು ಪಾರ್ಟ್ ಪಾಪ ಅವರು ಸಹ ಬಂದು ಸಪ್ರೇಟ್ ಕರೆಸಿ ಅದಕ್ಕೆ ಸಂಬಂಧಪಟ್ಟ ಯಾರು ಬೇಕು ಎಲ್ಲರೂ ಕರೆಸಿ ಅಲ್ಲೇ ಸೂಕ್ತ ಮಾರ್ಗದರ್ಶನ ನೋಡೋದು. ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಏನೇನು ಬೇಕು, ಅದಕ್ಕೆ ಏನೇನು ಸಂಪೂರ್ಣ ಮೆಷಿನರೀಸ್ ಸ್ವಲ್ಪ ಕ್ಯಾನಗರ್ಗೆ ಹೋಗ್ಬಿಟ್ಟಿದ್ದು, ಅದು ಕೇರ್ಪೇಟೆ ಬಂದು ಕೇರ್ನಗರ್ಗೆ ಹೋಗಿದ್ದೋ ಅನ್ನೋ ಒಂದು ಮಾಹಿತಿ ಬಂದಾಗಿ ಅಲ್ಲಿ 90% ಪ್ರಯತ್ನ ಮಾಡಿದ್ದಾರೆ. ಅದು ಆಲ್ರೆಡಿ ಉಪಯೋಗಿಸೋದ್ರಿಂದ ಅದು ಇಲ್ಲಿ ಪುನಃ ರಿಯೂಸ್ಗೆ ಅವಕಾಶ ಆಗಿಲ್ಲ. ಹೊಸ ಮೆಷಿನ್ ಕೊಡಿ ಅಂದ್ಬಿಟ್ಟು ನಾವು ಮನವಿ ಕೊಡಲಾಗಿ ಅದಕ್ಕೆ ಹೊಸ ಮೆಷಿನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಈ PHCಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ